ನಮಸ್ಕಾರ ಸ್ನೇಹಿತರೆ. ಜಪಾನ್ ನಕ್ಷೆಯಲ್ಲಿ ತುಂಬಾ ಚಿಕ್ಕ ದೇಶ, ರಿಸೋರ್ಸಸ್ ಕಡಿಮೆ, ಪ್ರಕೃತಿ ಚಾಲೆಂಜಸ್ಗಳು ಹೆಚ್ಚು, ಭೂಕಂಪ, ಸುನಾಮಿ, ಪರಮಾಣು ಸ್ಫೋಟಗಳು ಎಲ್ಲವೂ ಕೂಡ ಜಪಾನ್ ದೇಶವನ್ನು ಸರ್ವನಾಶವಾಗಿ ಮಾಡಿತು. ಆದರೆ ಇಂದು ಟೆಕ್ನಾಲಜಿಯಲ್ಲಿ ನಂಬರ್ 1 ಲೀಡರ್ ಆಗಿದೆ. ಬೆಸ್ಟ್ ಆಟೋಮೊಬೈಲ್ಸ್ಗಳು ಇದ್ದಾವೆ, ಅಡ್ವಾನ್ಸ್ ರೋಬೋಟ್ಸ್ಗಳು ಇದ್ದಾವೆ, ಜಗತ್ತಿಗೆ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ಗಳನ್ನು ಪರಿಚಯ ಮಾಡಿದ್ದಾರೆ. ಜಗತ್ತಿನಲ್ಲೇ ಅತಿ ವೇಗವಾಗಿರುವಂತಹ ರೈಲುಗಳನ್ನು ಕೂಡ ಅದೇ ದೇಶದಲ್ಲಿದೆ. ಅವರ ಹಿಂದೆ ಇರುವಂತಹ ಸೂಪರ್ ಪವರ್ ಏನು ಗೊತ್ತಾ? ಅವರ ಮನೋಭಾವನೆ. ಜಪಾನಿಗರು 3 ರೂಲ್ಸ್ ಅನ್ನ ಫಾಲೋ ಮಾಡ್ತಾರೆ. ಡಿಸಿಪ್ಲಿನ್, ಸಮಯಕ್ಕೆ ರೆಸ್ಪೆಕ್ಟ್ ಮಾಡ್ತಾರೆ. ಹಾರ್ಡ್ ವರ್ಕ್, ನೋ ಶಾರ್ಟ್ಕಟ್ ಫಾರ್ ಸಕ್ಸಸ್, ಓನ್ಲಿ ಕನ್ಸಿಸ್ಟೆನ್ಸಿ ಮ್ಯಾಟರ್ಸ್. ಕೈಜನ್, ಡೈಲಿ ಪ್ರೋಗ್ರೆಸ್, ಫ್ಯೂಚರ್ ಸಕ್ಸಸ್. ಪ್ರತಿದಿನ ಸಣ್ಣ ಸಣ್ಣ ಬೆಳವಣಿಗೆ ಫ್ಯೂಚರಲ್ಲಿ ನಿಮ್ಗೆ ದೊಡ್ಡ ಯಶಸ್ಸನ್ನು ತಂದು ಕೊಡುತ್ತೆ. ಇಂದು ಜಪಾನ್ ಮನಸ್ಥಿತಿಯ ಬಗ್ಗೆ ಕಲಿಯೋಣ ಮತ್ತು ನಮ್ಮ ಜೀವನವನ್ನು ಕೂಡ ಬದಲಾಯಿಸಿಕೊಳ್ಳೋಣ. ಜಪಾನಿನಲ್ಲಿ ರೈಲ್ವೆ 1 ನಿಮಿಷ ಲೇಟಾಗಿ ಬಂದರೂ ಕೂಡ ಇಡೀ ರೈಲ್ವೆ ಸ್ಟಾಫ್ ಎಲ್ಲ ಪ್ಯಾಸೆಂಜರ್ಸ್ಗಳಿಗೆ ಅಪಾಲೈಸ್ ಮಾಡ್ತಾರೆ. ಯಾಕೆ ಅಂದರೆ ಅವರಿಗೆ ಸಮಯ ವ್ಯರ್ಥ ಮಾಡೋದಂದ್ರೆ ಒಬ್ಬ ಮನುಷ್ಯನಿಗೆ ಅವಮಾನ ಮಾಡದಂಗೆ. ಕೆಲಸ ಮಾಡುವ ಸಮಯ ಕೆಲಸ ಮಾಡಬೇಕು, ಅಧ್ಯಯನ ಮಾಡುವ ಸಮಯ ಅಧ್ಯಯನ ಮಾಡಬೇಕು, ಮಲ್ಕೊಳ್ಳುವ ಸಮಯ ನಿದ್ದೆ ಮಾಡಬೇಕು. ಎಲ್ಲವೂ ಕೂಡ ಪರಿಪೂರ್ಣವಾಗಿ ಶಿಸ್ತಿನಿಂದ ಇರಬೇಕು. ಅವರೊಂದು ರೂಲ್ಸ್ ಅನ್ನ ಫಾಲೋ ಮಾಡ್ತಾರೆ. ಶಿಸ್ತಿಲ್ಲದ ಪ್ರತಿಭೆ ವ್ಯರ್ಥ ಅಂತೇಳಿ. ನೀವು ಎಷ್ಟೇ ಜೀನಿಯಸ್ ಆಗಿದ್ರು ಕೂಡ ನಿಮ್ಮ ಹತ್ರ ಶಿಸ್ತು ಇಲ್ಲ ಅಂದರೆ ಅದು ಯೂಸ್ಲೆಸ್. ನಾವು ಭಾರತೀಯರು ಒಂದು ಮಾತನ್ನು ಹೇಳ್ತೀವಿ ಯಾವಾಗಲೂ ಕೂಡ, ನಾಳೆ ಮಾಡೋಣ, ಆಮೇಲೆ ಮಾಡೋಣ. ಈ ಒಂದು ಮಾತು ನಮ್ಮ ದಿನದಲ್ಲಿ ಎಷ್ಟು ಕನಸುಗಳನ್ನು ಮುರಿಯುತ್ತದೆ ಅಂತೇಳಿ ಗೊತ್ತಾ ನಿಮಗೆ? ವಿದ್ಯಾರ್ಥಿಗಳೇ ಊಹಿಸಿಕೊಳ್ಳಿ, ಕೇವಲ 30 ದಿನ ಶಿಸ್ತಿಂದ ಪಾಲಿಸಿದರೆ ಏನಾಗುತ್ತೆ ಗೊತ್ತಾ? ಪ್ರತಿದಿನ 1% ಉತ್ತಮ, 30 ದಿನಕ್ಕೆ ನೀವು ಉತ್ತಮರಾಗಿ ಕಾಣ್ತೀರಾ. ಅದೇ 365 ದಿನಕ್ಕೆ ನೀವು ಹೊಸ ಜನ್ಮವನ್ನೇ ಪಡೆಯುತ್ತೀರಾ. ಶಿಸ್ತು ಅಂದ್ರೇ ಸೆಲ್ಫ್ ರೆಸ್ಪೆಕ್ಟ್, ಶಿಸ್ತು ಅಂದ್ರೇ ಆತ್ಮವಿಶ್ವಾಸ, ಶಿಸ್ತು ಅಂದ್ರೇ ಫ್ಯೂಚರ್ ಸೆಕ್ಯೂರಿಟಿ, ಶಿಸ್ತು ಅಂದ್ರೇ ಶಕ್ತಿ, ಶಿಸ್ತು ಅಂದ್ರೇ ಸ್ವಾತಂತ್ರ್ಯ, ಶಿಸ್ತು ಅಂದ್ರೇ ನಾವು ಅನ್ನೋ ಥರ ಆಗಬೇಕು. ಜಪಾನಿಯರು ಯಶಸ್ಸನ್ನು ಹಿಂಬಾಲಿಸೋದಿಲ್ಲ, ಅವರು ಯಶಸ್ಸನ್ನು ರೂಪಿಸುತ್ತಾರೆ. ಅವರು ಅದನ್ನು ಕರೀತಾರೆ ಇಕಿಗೈ ಅಂತೇಳಿ. ಸೊ ಅದರ ಅರ್ಥ ಏನು ಗೊತ್ತಾ? ಸೊ ನೀವು ಮಾಡುತ್ತಿರುವ ಕೆಲಸ, ಅದರ ಇರುವಂಥ ಉದ್ದೇಶ ಮತ್ತು ಕಾರಣ. ನೀವು ಓದ್ತಿದ್ದೀರಾ ಅಂದರೆ ಕೇವಲ ಪರೀಕ್ಷೆಯಲ್ಲಿ ಪಾಸ್ ಆಗೋಕೆ ಅಲ್ಲ, ನೀವು ಓದ್ತಿದ್ದೀರಾ ಅಂದರೆ ನಿಮ್ಮ ಜೀವನವನ್ನು ರೂಪಿಸಿಕೊಳ್ಳೋಕೆ. ಅದೇ ಅಲ್ವಾ ಅದರ ಹಿಂದಿರುವಂಥ ಕಾರಣ. ಹೊಂಡಾ ಸ್ಥಾಪಕ ಸೂಯಿಚಿರೋ ಹೊಂಡಾ ಅವರು ಟೊಯೋಟಾ ಕಂಪ್ನಿಯಲ್ಲಿ ಹಲವು ಬಾರಿ ಅವರಿಗೆ ರಿಜೆಕ್ಷನ್ ಆಯಿತು. ಆದರೆ ಅವರು ಸೋಲನ್ನು ಒಪ್ಪಿಕೊಳ್ಳಲಿಲ್ಲ. ಅವರದೇ ಆದಂತಹ ಕಂಪ್ನಿಯನ್ನು ಸೃಷ್ಟಿಸಿದರು. ಆದರೆ ಪ್ರಕೃತಿ ಅದಕ್ಕೆ ಸಪೋರ್ಟ್ ಮಾಡಲಿಲ್ಲ. ಕಾರ್ಖಾನೆ ಸುಟ್ಟು ಹೋಯಿತು. ಬಾಂಬ್ ಸ್ಫೋಟದಿಂದ ಅವರ ವ್ಯವಹಾರ ಎಲ್ಲ ನಾಶವಾಯಿತು. ಆದ್ರೂ ಅವ್ರು ಹೇಳ್ತಾರೆ, ನಾನು ಮತ್ತೆ ಎದ್ದು ನಿಲ್ಲುತ್ತೀನಿ ಅಂತ ಹೇಳಿ. ಕಠಿಣ ಶ್ರಮಕ್ಕೆ ಉದ್ದೇಶ ಇರಬೇಕು. ಉದ್ದೇಶ ಮತ್ತು ಪರಿಶ್ರಮ ಇದ್ರೆ ನಿಮ್ಮ ಯಶಸ್ಸನ್ನು ಯಾರಿಂದನೂ ಕೂಡ ತಡೆಯಲು ಸಾಧ್ಯವಿಲ್ಲ. ಕೈಜನ್ ಮತ್ತು ಸಮುರೈ ಯೋಧರ ಮನೋಭಾವನೆ. ಸೊ ಅದರ ಅರ್ಥ ತಿಳ್ಕೊಂಬರೋಣ ಬನ್ನಿ. ಕೈಜನ್ ಅಂದರೆ ಪ್ರತಿದಿನ ಸುಧಾರಣೆ ಮಾಡ್ಕೊತಾ ಹೋಗ್ಬೇಕು. ಪ್ರತಿದಿನ 1% ಸುಧಾರಣೆ ಮಾಡ್ತಾ ಹೋಗ್ಬೇಕು. ಪ್ರತಿದಿನ 1 ಪುಟ ಓದಿ, ಪ್ರತಿದಿನ 1 ಪುಸ್ತಕ ಓದಿ. ಸೊ 30 ದಿನಗಳಲ್ಲಿ ನಿಮಗೆ ಗೊತ್ತಾಗತ್ತೆ ನೀವು ಯಾರು, ನಿಮ್ಮ ಪವರ್ ಏನು, ನಿಮ್ಮ ಬುದ್ಧಿಶಕ್ತಿ ಎಷ್ಟು ಅಂತೇಳಿ. ಸಮುರೈ ಯೋಧರ ಮನಸ್ಥಿತಿ ಹೇಳುತ್ತೆ, 7 ಬಾರಿ ಸೋಲಿ 8ನೇ ಬಾರಿ ಎದ್ದು ನಿಲ್ಲಿ ಅಂತೇಳಿ. ಫೇಲ್ಯೂರ್ ನಿಮಗೆ ಪಾಠ ಕಲಿಸುತ್ತೆ, ನೋವು ನಿಮಗೆ ಶಕ್ತಿ ತುಂಬುತ್ತೆ, ಕಷ್ಟಗಳು ನಿಮಗೆ ಹೊಸ ಜೀವನ ರೂಪಿಸುತ್ತೆ. ಒಂದು ಲೈನ್ ಇದೆ ಸ್ನೇಹಿತರೆ, ಕನ್ಸಿಸ್ಟೆನ್ಸಿ ಬಿಲ್ಡ್ಸ್ ಕಾನ್ಫಿಡೆನ್ಸ್ ಅಂತ. ಜಪಾನ್ ದೇಶಕ್ಕೆ ವಿಶ್ವದಲ್ಲಿರುವಂತಹ ಕೆಲವು ದೇಶಗಳು ಸಮರ ಸಾರಿದ್ವು. ಬಾಂಬ್ ಸ್ಫೋಟದಿಂದ ಅವರ ದೇಶ ಸರ್ವನಾಶವಾಯಿತು. ಧೂಳು ಮತ್ತು ಕತ್ತಲೆಯಲ್ಲಿ ತುಂಬಿಕೊಂಡಿತ್ತು. ನಗರವೆಲ್ಲ ಸರ್ವನಾಶವಾಯಿತು. ಅವರ ಆರ್ಥಿಕತೆ ಶೂನ್ಯವಾಗಿತ್ತು. ಅವರ ನಂಬಿಕೆ ಕಳೆದುಕೊಂಡಿದ್ದರು. ಆದರೆ ಅವರ ಸಮುರೈ ಆತ್ಮವು ಇನ್ನೂ ಕೂಡ ಜೀವಂತವಾಗಿತ್ತು. ಅವರನ್ನು ಮಾತಾಡ್ತಾರೆ, ಯುದ್ಧವು ನಮ್ಮ ಕಟ್ಟಡವನ್ನು ನಾಶ ಮಾಡಬಹುದು, ಆದರೆ ನಮ್ಮ ಮನಸ್ಥಿತಿಯನ್ನು ನಾಶ ಮಾಡಲಿಕ್ಕೆ ಅವರಿಂದ ಸಾಧ್ಯವಿಲ್ಲ ಅಂತೇಳಿ. ಅವರು ಮತ್ತೆ ಧೂಳಿನಿಂದ ಪ್ರಾರಂಭ ಮಾಡಿಕೊಂಡರು. ಅವರ ದೇಶವನ್ನು ಅಭಿವೃದ್ಧಿ ಕಡೆ ಕರೆದುಕೊಂಡು ಹೋದರು. ನೋವುಗಳಿಂದ ಪ್ರಗತಿ ತಂದರು. ಹೋರಾಟದಿಂದ ಶಕ್ತಿಯನ್ನು ಕೊಂಡುಕೊಂಡರು. ಇಂದು ಸೋನಿ, ಹೊಂಡಾ, ಟೊಯೋಟಾ ಅಂತಹ ದೊಡ್ಡ ದೊಡ್ಡ ಕಂಪನಿಗಳು ವಿಶ್ವಕ್ಕೆ ಪರಿಚಯ ಮಾಡಿದ್ದಾರೆ. ಇದು ಮ್ಯಾಜಿಕಲ್ ಸ್ನೇಹಿತರೆ, ಇದು ಅವರ ಮನಸ್ಥಿತಿ. ನಾಶವಾದ ರಾಷ್ಟ್ರ ಮತ್ತೆ ಎದ್ದು ನಿಂತಿದೆ ಅಂದ್ರೆ ನಿಮ್ಮ ಒಂದು ಫೇಲ್ಯೂರ್ ನಿಮ್ಮನ್ನು ತಡೆಯಲು ಸಾಧ್ಯವಿಲ್ಲ ಸ್ನೇಹಿತರೆ. ಫೇಲ್ ಆಗೋದು ತಪ್ಪೇನಿಲ್ಲ, ಆದರೆ ಫೇಲ್ ಆದ್ಮೇಲೂ ಕೂಡ ಅಲ್ಲೇ ನಿಲ್ಲೋದು ತಪ್ಪು. ಹಾಗೆ ಕಲ್ಪಿಸಿಕೊಳ್ಳಿ, ನಮ್ಮ ಭಾರತೀಯರ ಇಂಟೆಲಿಜೆನ್ಸ್ ಮತ್ತು ಜಪಾನಿಯರ ಡಿಸಿಪ್ಲಿನ್ ಸೇರ್ಕೊಂಡ್ರೆ ನಾವೇನಾಗ್ತೀವಿ? ವಿಶ್ವಕ್ಕೆ ಚಾಂಪಿಯನ್ ಆಗ್ತೀವಿ. ದೊಡ್ಡ ಸುಧಾರಣೆ ಬೇಡ ಸ್ನೇಹಿತರೆ, ಪ್ರತಿದಿನ ಸಣ್ಣ ಸಣ್ಣ ಬೆಳವಣಿಗೆ ಮಾಡ್ತಾ ಹೋಗೋಣ. 1 ಗಂಟೆ ಅಧ್ಯಯನ ಮಾಡಿ, ಯಾವುದೇ ತರಹದ ಅಡೆತಡೆಗಳು ಇಲ್ಲದೆ. ಯಶಸ್ಸು ಅನ್ನೋದು 1 ದಿನದ ಉತ್ಸಾಹದಿಂದ ಬರೋದಲ್ಲ, ಪ್ರತಿದಿನ ಸತತ ಪ್ರಯತ್ನದಿಂದ ಬರೋದು. ಸ್ಕ್ರೋಲ್ ಬೇಡ ಸ್ನೇಹಿತರೆ, ಸ್ಕಿಲ್ ಮಾಡಿ. ಒಂದು ಕೋಟ್ ಇದೆ ಸ್ನೇಹಿತರೆ, ಸ್ಮಾಲ್ ಪ್ರೋಗ್ರೆಸ್ ಡೈಲಿ, ಬಿಗ್ ಸಕ್ಸಸ್ ಡೆಫಿನೆಟ್ಲಿ ಅಂತ. ಪರೀಕ್ಷೆಗಳು ಅಂಕಿಗಳನ್ನು ನಿರ್ಧರಿಸುತ್ತದೆ, ಅಭ್ಯಾಸ ನಿಮ್ಮ ಜೀವನವನ್ನು ರೂಪಿಸುತ್ತದೆ. ಜಪಾನ್ ದೇಶ ಸಾಬೀತು ಮಾಡಿತ್ತು, ಪರಿಪೂರ್ಣತೆ ವೇಗವಲ್ಲ, ಪರಿಪೂರ್ಣತೆ ಸ್ಥಿರತೆ ಇರಬೇಕು. ಆದ್ದರಿಂದ ನಾವು ಭಾರತದ ಯುವಕರು 5 ತತ್ವವನ್ನು ಪಾಲಿಸಿದರೆ ನಮ್ಮ ಜೀವನದಲ್ಲಿ ನಾವು ಕೂಡ ಯಶಸ್ವಿಯಾಗಬಹುದು. ಸಮಯವನ್ನು ಗೌರವಿಸೋಣ,
ಶಿಸ್ತನ್ನು ಅನುಸರಿಸೋಣ. ಇಕಿಗೈ ಜೊತೆ ಕಷ್ಟಪಟ್ಟು ಕೆಲಸ ಮಾಡೋಣ, ಅಂದ್ರೆ ನಮ್ಮ ಕಾರಣದ ಹಿಂದೆ ಕಷ್ಟಪಟ್ಟು ಕೆಲಸ ಮಾಡೋಣ ಅಂತೇಳಿ ಅರ್ಥ. ಪ್ರತಿದಿನ ಸುಧಾರಣೆ, ಕೈಜನ್ ಅಂದ್ರೆ ಪ್ರತಿದಿನ 1% ಸುಧಾರಣೆ ಮಾಡಿದ್ರೆ ಸಾಕು, ನಾವು ಜೀವನದಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳೆಯಬಹುದು ಸ್ನೇಹಿತರೆ. ಸಮುರಾಯನಂತೆ ಹೋರಾಡೋಣ, ಅಂದ್ರೆ 7 ಸಾರಿ ಬಿದ್ದರೂ ಕೂಡ 8ನೇ ಸಾರಿ ಎದ್ದು ನಿಲ್ಲೋಣ. ಜಪಾನ್ ರಾಷ್ಟ್ರವನ್ನು ಪುನರ್ ನಿರ್ಮಿಸಿತು, ಆದರೆ ನಿಮ್ಮನ್ನು ನೀವು ನಿರ್ಮಿಸಲು ಸಾಧ್ಯವಿಲ್ಲವಾ? ಎದ್ದು ನಿಲ್ಲಿ, ಮತ್ತೆ ಹೋರಾಡಲು ಸಿದ್ಧವಾಗಿ. ನಿಮ್ಮ ಸಮುರಾಯ ಮನಸ್ಥಿತಿಯನ್ನು ಆಕ್ಟಿವ್ ಮಾಡಿ. ಜಪಾನ್ ಅಂತೆ ಎದ್ದು ನಿಲ್ಲಿ. ನಿಮ್ಮ ಕತೆ ಇಲ್ಲಿಗೆ ಮುಗಿಯೋದಿಲ್ಲ ಸ್ನೇಹಿತರೆ, ಇಲ್ಲಿ ಪ್ರಾರಂಭವಾಗುತ್ತೆ. ಇದೇ ಥರ ಇನ್ಸ್ಪಿರೇಷನ್, ಮೋಟಿವೇಶನ್ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಜೈ ಹಿಂದ್.